ಬಾಣಂತಿ ಬ್ಯಾಸ್ಕೆಟ್ ಅಮ್ಮ ಅಜ್ಜಿ ಸಿರಿಮನೆ ಕೇವಲ ಒಂದು ಬಿಸ್ನೆಸ್ ಅನ್ಕೊಂಡ್ರಾ? ಖಂಡಿತವಾಗ್ಲೂ ಅಲ್ಲ ಸ್ನೇಹಿತರೆ. ನನ್ನ ಕತೆ ನಿಮ್ಮ ಜೊತೆ. ಸ್ನೇಹಿತರೆ, ಸರಿಸುಮಾರು 100 ವರ್ಷಗಳ ಹಿಂದೆ ನಮ್ಮ ಅರಸೀಕೆರೆ ನಗರದಲ್ಲಿ ಶ್ರೀಮತಿ ಪುಟ್ಟಮ್ಮ ಮತ್ತು ಶ್ರೀಯುತ ಕೃಷ್ಣ ಸೃಷ್ಟಿ ಇವರು ಒಂದು ಗ್ರಂಥಿಗೆ ಅಂಗಡಿಗಳ ವ್ಯಾಪಾರಿಗಳಾಗಿದ್ದರು. ಅವರು ನನ್ನ ಪ್ರೀತಿಯ ಮುತ್ತಾತ ಮುತ್ತಜ್ಜಿ ಅಂತ ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ ಒಂದು ಬಾಣಂತಿಯರಿಗೆ ಲೇಹ ಆಗಿರ್ಬೋದು, ಹೆಣ್ಮಕ್ಳು ಮೆಚೂರ್ ಆದಾಗ ಅವ್ರಿಗೆ ಬೇಕಾದಂಥ ಕೊಡೋಂಥ ಪದಾರ್ಥಗಳಾಗಿರ್ಬೋದು, ಜೊತೆಗೆ ಒಂದು ಚವೆ ಔಷಧಿ, ಕೈಮಸ್ಕಿನ ಔಷಧಿ, ಹಲವಾರು ಬಜೆ ಗಿಡಮೂಲಿಕೆಗಳ ತುಂಬನೇ ಒಂದು ಜ್ಞಾನ, ಅರಿವು, ಒಲವು ಎಲ್ಲವೂ ನನ್ನ ಮುತ್ತಾತ ಮುತ್ತಜ್ಜಿಗಿತ್ತು ಸ್ನೇಹಿತರೆ. ಅದನ್ನು ನೋಡ್ತಾ ಬಂದಂಥ ಅಜ್ಜಿ, ನನ್ನ ಪ್ರೀತಿಯ ಅಜ್ಜಿ ಜಯಲಕ್ಷ್ಮಿ, ಅರಸೀಕೆರೆಯ ಪ್ರೀತಿಯ ನಿವಾಸಿಯಾದಂಥ ಜಯಕ್ಕ. ಇವರು ಒಂದು ಸ್ನೇಹಜೀವಿ ಕೂಡ ಆಗಿದ್ರು. ತಾಯಿ ಕಲ್ತಂಥ ಎಲ್ಲವನ್ನು ಕಲಿತು ಸಾವಿರಾರು ಜನಕ್ಕೆ ನಮ್ಮ ಮನೇಲಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ರು ಸ್ನೇಹಿತರೆ. ಅತ್ತೆಗೆ ತಕ್ಕ ಸೊಸೆ ಅಂತ ಬಂದವರೇ ನನ್ನ ತಾಯಿ ಶ್ರೀಮತಿ ಗೀತಾಲಕ್ಷ್ಮಿ. ಸೊ ಅವ್ರೇನು ಮಾಡ್ತಾಯಿದ್ರು ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಇವತ್ತಿಗೂ ಕೂಡ ನಮ್ಮ ಮನೇಲಿ ಇದನ್ನು ಒಂದು ಆಚಾರ ವಿಚಾರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಒಂದು ದಿವಸ ನನ್ನ ಅಜ್ಜಿ ತುಂಬ ಬೇಜಾರಾದರು ಅಂತ ನನ್ನ ಅಮ್ಮ ಹೇಳಿದ್ರು. ಯಾಕೆ ಮಮ್ಮಿ ಅಂತ ನಾವು ಕೇಳಿದಾಗ, ಇಷ್ಟು ವರ್ಷಗಳು ಕೂಡ ಈ ಒಂದು ಪರಂಪರೆನ ನಡೆಸ್ಕೊಂಬಂದಿದ್ದೀವಿ, ಮುಂದೆ ಯಾರು ಅಂತ ಯೋಚನೆ ಬಂತು. ಯಾಕಪ್ಪ ಅಂದರೆ ನನ್ನ ತಂದೆ ತಾಯಿಗೆ ಗಂಡು ಮಕ್ಳು ಇರಲಿಲ್ಲ. ಸೊ ಹಾಗಾಗಿ ಆ ಸಮಯದಲ್ಲಿ ನಾನು, ನನ್ನ ಅಕ್ಕ ಮೀನಾ, ನನ್ನ ತಂಗಿ ಜ್ಯೋತಿ ಎಲ್ಲರೂ ಕುಂತು ಮಾತಾಡಿದಾಗ ಹುಟ್ಟಿದ್ದೆ ಬಾಣಂತಿ ಬ್ಯಾಸ್ಕೆಟ್. ಇದು 2021ರಲ್ಲಿ. ಸೊ ನಾನು ನನ್ನ ಮನೆಗೆ ಬಂದು ರಾಕೇಶ್ ಹತ್ರ ಮಾತಾಡಿ ಇದನ್ನು ಮುಂದೆ ತೊಗೊಂಡೋಗೋಣಂತೆ ಅಂತ ಹೇಳಿದಾಗ ಅವರು ಒಂದು ಕೈ ಜೋಡಿಸಿದಾಗ ಬಾಣಂತಿ ಲೇಹ, ಬಾಣಂತಿ ಲಡ್ಡು ಇವೆಲ್ಲ ಮಾಡ್ತಾ ಬಂದ್ವಿ. ಇದೆಲ್ಲ ಸಿಕ್ಕುತ್ತೆ ಅಂತ ಜನಗಳು ಕೇಳೋಕ್ಕೆ ಶುರುವಾದರು. ಸಿರಿಯವ್ರ ಮನೇಲಿ ಸಿಕ್ಕತ್ತೆ ಅಂತ ಹೇಳಿದ್ರು. ಸಿರಿ ಅಂದರೆ ಎಲ್ರಿಗೂ ಗೊತ್ತಲ್ವಾ, ನಾನೇ ನಿಮ್ಮ ಪ್ರೀತಿಯ ಸಿರಿ. ಸೊ ಸಿರಿ ಹೆಂಗೆ ಕಲ್ತ್ಕೊಂಡು ಅಂದರೆ ನನ್ನ ಅಮ್ಮ ಮತ್ತು ನನ್ನ ಅಜ್ಜಿಯಿಂದ ಕಲ್ತ್ಕೊಂಡಿದ್ದು ಸ್ನೇಹಿತರೆ. ಅದಕ್ಕೆ ನಾವು ಸಿರಿಮನೆ ಅಂತ ಇಟ್ಟಿದ್ದೀವಿ. ಇವತ್ತು ಶುರು ಮಾಡಿ 15,000ಕ್ಕಿಂತ ಹೆಚ್ಚಿನ ತಾಯಂದಿರಿಗೆ ನಾವು ಬಾಣಂತಿ ಬ್ಯಾಸ್ಕೆಟ್ನ ಕಳಿಸ್ಕೊಟ್ಟಿದ್ದೀವಿ. ವಿಧವಾದ ದೇಶಗಳಿಗೆ ನಮ್ಮ ಪದಾರ್ಥಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಗರ್ಭ ಸಂಸ್ಕಾರ ಕ್ಲಾಸಸ್ ಕೂಡ ತಗೋತಾ ಇದ್ದೀವಿ. ಜೊತೆಗೆ ಒಂದು ಪುಟ್ಟ ಮಕ್ಕಳಿಗೆ ಕೆಮಿಕಲ್ ಫ್ರೀ ಆಗಿರೋಂಥ ರಾಗಿ ಸೇರಿ ಎಲ್ಲ ಬೇಬಿ ಫುಡ್ಸ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಹೆಣ್ಮಕ್ಳು ಮೆಚ್ಚರ್ ಆದರು ಅಂದರೆ ಅವ್ರಿಗೊಂದು ಪಿಬೋಟಿ ಬ್ಯಾಸ್ಕೆಟ್ನ ಕಳಿಸ್ಕೊಡ್ತಾ ಇದ್ದೀವಿ. ಇದೆಲ್ಲ ಬೇಕು ಅಂದರೆ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ, ನಮ್ಮ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.